ಕಿಷ್ಕಿಂಧೆ ವಾನರ ರಾಜ್ಯವಾಗಿತ್ತು. ಪಕ್ಷಿಯ ಮಧುರನಾದ, ತುಂಗೆಯ ಜುಳುಜುಳು, ಕಲರವಗಳ ನಡುವೆ ಅಂಜನಾದೇವಿಯ ಭಕ್ತಿ, ವಾಯುದೇವನ ಶಕ್ತಿ ಹೊತ್ತು ದರಗಿಳಿದ ಕಪಿವೀರ ಪವನಸುತ ಅಂಜನಿ ಪುತ್ರ ಹನುಮಂತ. ಸುರನರ ಮುನಿವರ ಆರತಿ ಉದಾರೆ, ಜಯ 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 ಹನುಮ ಉಚಾರೆ, ಗಂಗಾಧಾರಿ ಅಸುರ ಸಂಹಾರೆ, ಹನುಮಾನ की आरती गावे, बसी वैकुंठ परम पद पावे. श्री आंजनेयं प्रसन्नांजनेयं श्रीरामदूतं महाकायवीरं प्रणय विनडयलि आंजनेय असुरर ಎದುರಿಸು ಆಂಜನೇಯ ಗಗನ ವಿಚರುಗಲಿ ಆಂಜನೇಯ ಗಣ ಗಣ ನಡುಗಿಸು ಧರ್ಮ ಉಳಿಸೋ ಸತ್ಯ ಮೆರೆಸೋ ವಜ್ರದೇಹಿ ಬಾರೋ ಜಯ 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 ಬಜರಂಗಿ ಪೀಠೆ ಹನುಮಲಲಾಗಿ ಜಯ 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 ಬಜರಂಗಿ ದಲನ ರಘುನಾಥ ಕಲಾಗಿ ಜಯ 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 ಬಜರಂಗಿ ಪುತ್ರ ಮಹಾಬಲದಾಯಿ ಜಯ 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 ಬಜರಂಗಿ ಸೈನಿಕರಿಗೆ ಪ್ರಭು ಸದಾ ಸಹಾಯ. ಏಕಪತ್ನಿ ವ್ರತಸ್ಥನಾದ ಶ್ರೀರಾಮಚಂದ್ರನು ಶೂರ್ಪಣಖಿ ವಿವಾಹವನ್ನು ತಿರಸ್ಕರಿಸಿದಾಗ ಮಾತಿನ ಚಕಮಕಿಯಾಗಿ ಉದ್ರಿಕ್ತನಾದ ಲಕ್ಷ್ಮಣ ಶೂರ್ಪಣಖಿಯ ಮೂಗು ಕಿವಿಗಳನ್ನು ಕತ್ತರಿಸಿದನು. ಕೋಪಗೊಂಡ ಆಕೆಯು ರಾವಣನಲ್ಲಿ ದೂರು ಸಲ್ಲಿಸಿದ್ದಲ್ಲದೆ ಸೇಡು ತೀರಿಸಿಕೊಳ್ಳುವ ಉದ್ದೇಶದಿಂದ ಸೀತೆಯ ಅಗಾಧ ಸೌಂದರ್ಯವನ್ನು ವರ್ಣಿಸಿ ರಾವಣನಲ್ಲಿ ಆಸೆ ಹುಟ್ಟಿಸುತ್ತಾಳೆ. ಅವಳ ಕಟ್ಟುಕತೆಗೆ ಬಲಿಬಿದ್ದ ರಾವಣ ಚಿನ್ನದ ಮಾಯಾಜಿಂಕೆಯನ್ನು ಪಂಚವಟಿ ಅರಣ್ಯದಲ್ಲಿ ಬಿಟ್ಟು ರಾಮ ಲಕ್ಷ್ಮಣರು ಅದನ್ನು ಹಿಡಿಯಲು ಹೋದಾಗ ತಾನು ಭಿಕ್ಷುಕನ ರೂಪದಲ್ಲಿ ಬಂದು ಒಂಟಿಯಾಗಿದ್ದ ಸೀತೆಯನ್ನು ಅಪಹರಿಸುತ್ತಾನೆ. ಅಪಹರಣವಾದಾಗ ರಾಮಲಕ್ಷ್ಮಣರು ಕಾಡಿನಲ್ಲಿ ಸೀತೆಗಾಗಿ ಹುಡುಕಾಟದಲ್ಲಿದ್ದರು. ಅದೇ ಸಂದರ್ಭದಲ್ಲಿ ಇದ್ದ ವಾಲಿ ಸುಗ್ರೀವರು ಆಸೆಗಾಗಿ ಜಗಳವಾಡಿ ಬೇರೆ ಬೇರೆ ಆಗಿದ್ದು ಹನುಮಂತನಿದ್ದ ಅಂಜನಾದೇವಿಯ ಸಮೀಪದಲ್ಲಿ ವಾಲಿಗೆ ಹೆದರಿದ ಸುಗ್ರೀವ ಅಡಗಿ ಕುಳಿತಿದ್ದ. ರಾಮ ಲಕ್ಷ್ಮಣನನ್ನು ಕಂಡ ಸುಗ್ರೀವ, ವಾಲಿಯ ಜನ ನನ್ನನ್ನು ಕೊಲ್ಲಲು ಬರುತ್ತಿರಬಹುದೆಂಬ ಭಯದಿಂದ ಹನುಮನಲ್ಲಿ ತನ್ನ ಇಂಗಿತವನ್ನು ತಿಳಿಸಿದಾಗ ರಾಮ ಭಜನೆಯಲ್ಲಿ ತಲ್ಲೀನನಾಗಿದ್ದ ಹನುಮ ಸುಗ್ರೀವನಿಗೆ ಸಹಾಯ ಮಾಡುವ ಉದ್ದೇಶದಿಂದ ಬ್ರಹ್ಮಚಾರ್ಯ ರೂಪ ತಳೆದು ರಾಮ ಲಕ್ಷ್ಮಣರನ್ನು ಭೇಟಿಯಾಗಿ ಅವರಾರೆಂದು ತಿಳಿಯುತ್ತಾನೆ. ತಾನು ಇಷ್ಟು ದಿನ ಧ್ಯಾನ ಮಾಡಿದ ಫಲಕ್ಕೆ ರಾಮನು ಒಲಿದಿದ್ದಾನೆಂಬುದು ತಿಳಿದು ಹನುಮನ ಸಂತಸ ಮುಗಿಲು ಮುಟ್ಟಿತು. ತಾನು ನಿನ್ನ ಪರಮ ಭಕ್ತನೆಂದು ತನ್ನ ನಿಜ ರೂಪಕ್ಕೆ ಬಂದ ಹನುಮ ರಾಮನ ಆಶೀರ್ವಾದ ಪಡೆದು ಅವರೊಂದಿಗೆ ಸೀತೆಯನ್ನು ಹುಡುಕಲು ಹೊರಡುತ್ತಾನೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ
ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಮ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ. ಹಾಡೋ ಹಾಡೋ ಜೈಕಾರ. ಸಾವು ಬದುಕಿನ ನಡುವೆ ಹೋರಾಡುತ್ತಿರುವ ಲಕ್ಷ್ಮಣನ ಜೀವವನ್ನು ಉಳಿಸಿಕೊಳ್ಳಬೇಕಾದ ಅನಿವಾರ್ಯ ಸಂದರ್ಭದಲ್ಲಿ ರಾಮದೂತನಾದ ಹನುಮಂತನು ದ್ರೋಣಗಿರಿ ಪರ್ವತಕ್ಕೆ ಸಂಜೀವಿನಿಯನ್ನೆರಸಿ ಹೋಗುತ್ತಾನೆ. ಅಲ್ಲಿರುವ ಅಪಾರ ಸಸ್ಯರಾಶಿಗಳನ್ನು ನೋಡಿ ಗಲಿಬಿಲಿಗೊಂಡು ಇದು ತುರ್ತು ಪರಿಸ್ಥಿತಿ, ಸಂಜೀವಿನಿಯನ್ನು ಹುಡುಕುತ್ತಾ ಕುಳಿತುಕೊಳ್ಳಲು ಇದು ಸೂಕ್ತ ಸಮಯವಲ್ಲ ಎಂದರಿತ ಹನುಮನು ತನ್ನಲ್ಲಿನ ಸಂಪೂರ್ಣ ಜವಾಬ್ದಾರಿ ಎಂಬ ಅಗಾಧ ಶಕ್ತಿಯನ್ನು ಬಳಸಿ ಇಡೀ ಪರ್ವತವನ್ನೇ ಹೊತ್ತು ತಂದು ಅರ್ಪಿಸುತ್ತಾನೆ. ಅಂಜಲಿ ಪುತ್ರ ಪವನ ಸುತನಾಮ पिशाच निकट नहीं आवे, महावीर जब नाम सुनावे, संकट से हनुमान छुड़ावे, जन्म जन्म के दुख बिसरावे. बजरंगी 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 बजरंगी. ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ. that is performed on the occasion of Hindu festival of Navaratri, which is dedicated to the worship of the feminine energy.
we invite 7th standard girls